ಸಾಮಾನ್ಯ ಜನರಿಗೆ ಏನಿದೆ ಅವ್ರ ಕೊಡುಗೆ? ನಾನು ಪ್ರಶ್ನೆನೇ ಕೇಳಲ್ಲ, ಅವ್ರ ಮಾತುಗಳೇ ಪ್ರಶ್ನೆ. ಕಾಂತಿ ಶೆಟ್ಟಿ ಅವರೇ, ನಿಮಗೆ ಸ್ಮಿತಾ, ಒಂದು ಸಮಗ್ರವಾದ ಚರ್ಚೆ ಆಗಲಿ. ಕರ್ನಾಟಕ ರಾಜ್ಯದ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಇರುವ ಸೆಸ್ ಜಾಸ್ತಿನೋ ಅಥವಾ ಕೇಂದ್ರ ಸರ್ಕಾರ ಮಾಡಿರುವಂಥ ಸೆಸ್ ಜಾಸ್ತಿನೋ? ಈಗ ಕಳೆದ 3 ವರ್ಷದಿಂದ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿಲ್ಲ. ಈಗ 3 ಬಾರಿ ಜಾಸ್ತಿ ಆದಾಗಲೂ 3 ಬಾರಿ ಕೂಡ ಕರ್ನಾಟಕ ರಾಜ್ಯದ ಸೆಸ್ ಜಾಸ್ತಿ ಆಗಿದೆ. ಆ ಸೆಸ್ಸಿಂದ ಪ್ರತಿ ವರ್ಷಕ್ಕೆ 27,000 ಕೋಟಿಗಿಂತಲೂ ಜಾಸ್ತಿ ಆದಾಯ ಕರ್ನಾಟಕದ ಬೊಕ್ಕಸಕ್ಕೆ ಬರುತ್ತೆ. ಈಗ ಜಾಸ್ತಿ ಮಾಡಿರೋ ಸೆಸ್ಸಿಂದ ಸರಿಸುಮಾರು 5,000ಕ್ಕಿಂತ ಜಾಸ್ತಿ ಬೊಕ್ಕಸಕ್ಕೆ ಬರುತ್ತೆ. ನಾವು ಈ ವಾಹಿನಿ ಮುಖಾಂತರ ಜನ ನೋಡ್ತಾರೆ ಅಂತ ಒಪ್ಕೋತಾರಂತ ಅಂದ್ಕೋತೀನಿ. ಇಷ್ಟು ಜಾಸ್ತಿ ಆದಾಗ ಕೇಂದ್ರ ಸರ್ಕಾರ ಆಲ್ರೆಡಿ 10 ರೂಪೀಸ್ನ ಸುಂಕನ ಕಮ್ಮಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಎಲ್ಲಿ ಕಮ್ಮಿ ಮಾಡಿದೆ? ಈಗ ಯಾವುದಾದ್ರೂ ಇಡೀ ನಾವು ಎಲ್ಲ ರಾಜ್ಯಗಳದ್ದು ಬೇಕಾದ್ರೆ ಕ್ಯಾಲ್ಕುಲೇಷನ್ ಮಾಡೋಣ. ರಾಜ್ಯ ಸರ್ಕಾರ ಈಗ ಪ್ರಿಯಾಂಕ ಖರ್ಗೆ ಅವರು ಒಂದು ಮಾತು ಹೇಳಿದ್ರು, ಗುಜರಾತ್ ಕಮ್ಮಿ ಮಾಡಲಿ, ಮಧ್ಯಪ್ರದೇಶ ಕಮ್ಮಿ ಮಾಡಲಿ. ಗುಜರಾತಲ್ಲಿರೋದು 12.75 ಸೆಸ್ ಪರ್ಸೆಂಟೇಜ್, ಕರ್ನಾಟಕದಲ್ಲಿರೋದು 24%. ಅದೇ ಮಧ್ಯಪ್ರದೇಶ ಇದರಲ್ಲಿರೋದು 19.75%. ನೋಡಿ, ಅವರು ಹೇಳಿರೋ ಯಾವ ರಾಜ್ಯದಲ್ಲೂ ಕೂಡ ಕರ್ನಾಟಕಕ್ಕಿಂತ ಜಾಸ್ತಿ ರಾಜ್ಯದ ಸೆಸ್ ಇಲ್ಲ. ಆ ತರ ಇಡುವಾಗ ಇಷ್ಟು ಬಾಲಿಶವಾದ ಹೇಳಿಕೆ ಪ್ರಿಯಾಂಕ್ ಖರ್ಗೆ ಅವ್ರು ಯಾಕೆ ಕೊಡ್ಬೇಕು? ಅವ್ರು ಈ ತರ ಒಂದು ಮೀಡಿಯಾ ಅಟ್ರಾಕ್ಷನ್ ಸಿಗ್ಬೇಕು ಅಂತ ಕೊಟ್ಟರು. ನನಗೆ ಅರ್ಥ ಆಗಿಲ್ಲ. ಅವ್ರು ತಿಳಿದವರು IT ಮಿನಿಸ್ಟರ್ ಈಗ 3 ರಾಜ್ಯದ ಹೆಸರು ಹೇಳಿದ್ರು, ಅಲ್ಲಿ ಕಮ್ಮಿ ಆಗಿದೆ, ಅವ್ರು ಕಮ್ಮಿ ಮಾಡ್ಲಿ ಆಮೇಲೆ ಮಾಡ್ತೀವಂದ್ರೆ ಈ ರಾಜ್ಯ ಸರ್ಕಾರಕ್ಕೆ ವಿರೋಧ ಮಾಡಲೇಬೇಕು. ಅಥವಾ ಜನಪರ ಸರ್ಕಾರ ಅಲ್ಲ ಇದು, ಜನರಿಗೆ ಬೇಕಾದದ್ದು. ಆಯ್ತು, ನಾವು ಒಂದು ಸ್ವಲ್ಪ ಕೇಂದ್ರ ಸರ್ಕಾರ 10 ರೂಪಾಯಿ ಕಮ್ಮಿ ಮಾಡಿದೆ, ನಾವು ನಮ್ಮ ರಾಜ್ಯದ ಬರುವಂತಹ ಆದಾಯದಲ್ಲಿ ಒಂದು ಸ್ವಲ್ಪ ಕಮ್ಮಿ ಮಾಡೋಣ ಅಂತ ಒಂದು ಮಾತು ಇವರಿಗಿಲ್ಲ, ಹೇಳ್ತಿಲ್ಲ. ಒಂದ್ ನಿಮಿಷ ಸರ್, ಆಯ್ತು, ಖಂಡಿತ ಆಯ್ತು. ಮುನೀರ್ ಅವರಿಗೆ ಒಂದು ಮಾತು ಕೇಳ್ತೀನಿ. ಹೆಮ್ಮೆ ಪಡುವಂತಹ ಒಂದು ಕೆಲಸ ಕಳೆದ 3 ವರ್ಷದಿಂದ ರಾಜ್ಯ ಸರ್ಕಾರ ಏನ್ ಮಾಡಿದೆ? ಒಂದ್ ನಿಮಿಷ ಸರ್, ನಾನು 3 ವರ್ಷದಿಂದ ಕಳೆದ 3 ವರ್ಷದಿಂದ ಯುದ್ಧದ ಕ್ರೈಸಿಸ್ ಅಲ್ಲಿ ಪೆಟ್ರೋಲ್ ಜಾಸ್ತಿ ಮಾಡಿದೆ ನಿಜ. ಹಾಗಾದ್ರೆ ಜಾಸ್ತಿ ಮಾಡುವ ಮೊದಲೇ ಮಾತ್ರ ಮಾಡಿದ್ದ ಖಂಡಿತ 3 ವರ್ಷ ಎಲ್ಲಿ ಮಾಡಿದ್ದಾರೆ? 3 ವರ್ಷ ಅಲ್ಲ, 2013ರಿಂದ 14ರಿಂದ ನೀವು 5 ನಿಮಿಷ ಮಾತಾಡಿದ್ರೆ ನಾನು 1 ನಿಮಿಷ ಮಾತಾಡ್ತಾ ಆಮೇಲೆ ಒಟ್ಟಿಗೆ ಉತ್ತರ ಕೊಡಿ. ಮುನೀರ್ ಅವರಿಗೆ ಮಾತಾಡಿದ್ರು. ನೋಡಿ, ನಾನು ಹೇಳೋದು ಪ್ರಿಯಾಂಕ ಖರ್ಗೆ ಅವರ ಮಾತಿಗೆ ಖಂಡಿತವಾಗ್ಲೂ ಅವರು ಇದಕ್ಕೆ ಉತ್ತರ ಕೊಡ್ಲೇಬೇಕು. 3 ರಾಜ್ಯದ ಹೆಸರು ಹೇಳಿದರೆ 3 ರಾಜ್ಯದಲ್ಲೂ ಕೂಡ ಕರ್ನಾಟಕ ರಾಜ್ಯಕ್ಕಿಂತ ಸೆಸ್ ಅಲ್ಲಿ ಕಮ್ಮಿ ಇದೆ. ಕರ್ನಾಟಕ ರಾಜ್ಯದಲ್ಲಿ 24% ಇದೆ ಅಂತ ಹೇಳಿದಾಗ ಬೇರೆ, ನಾನು ಆವಾಗಲೇ ನಿಮ್ಗೆ ಹೇಳಿದೆ, ದೆಹಲಿಯಲ್ಲಿ 100 ರೂಪಾಯಿನೂ ಜಾಸ್ತಿ ಆಗಿಲ್ಲ ಅಂತ ಹೇಳಿ. ನಿಜಕ್ಕೂ ಜನಪರ ಸರ್ಕಾರ ಇದು ಹೌದಾದ್ರೆ ಸೆಸ್ ಕಮ್ಮಿ ಮಾಡಬೇಕು. ನಾನು ಹೇಳುದು, ರಾಜ್ಯ ಸರ್ಕಾರ ಇಂತಹ ಒಂದು ಕೆಲಸ ಹೆಮ್ಮೆ ಪಡೋದು ಏನ್ ಮಾಡಿದೆ? ರೈತರ ಬಗ್ಗೆ ಮಾತಾಡಿದ್ರೆ